15 ಪದ್ಯಗಳ ಚಿಂತನೆ ಆಗಿತ್ತು. ಒಟ್ಟಾರೆ ಭೋಜನ 15 ಪದ್ಯಗಳಲ್ಲಿ ಅನುಸಂಧಾನದ ಅನೇಕ ಸೂಕ್ಷ್ಮವನ್ನು ದಾಸರು ಉಲ್ಲೇಖ ಮಾಡ್ತಾ ಬಂದಿದ್ರು. ಒಮ್ಮೆ 15 ಪದ್ಯಗಳ ಅಭಿಪ್ರಾಯ ಸಂಕ್ಷಿಪ್ತವಾಗಿ ಗಮನಿಸುವುದು ಅಂದರೆ, ದಾಸರು ಹೇಳುವ ವಿಷಯ ಇಷ್ಟೇ: ಊಟ ಅನ್ನೋದು ನಮ್ಮ ಹೊಟ್ಟೆ ತುಂಬಿಸುತ್ತೆ, ಇದು ಒಂದು ಸರಿ. ಮುಖ್ಯ ಉದ್ದೇಶ ಏನು ಅಂದರೆ, ಪರಮಾತ್ಮ ಭೋಜನದಿಂದ ಖುಷಿಯಾಗಿ ನಮಗೆ ಒಳ್ಳೆಯ ಆರೋಗ್ಯವನ್ನು, ಪಾಪವನ್ನು ಪರಿಹಾರ ಮಾಡ್ತಾನೆ. ಇದೇ ಭೋಜನದ ದೊಡ್ಡ ಫಲ. ಹಾಗಾದರೆ ಭೋಜನಕ್ಕೆ ಈ ಫಲ ಸಿಗಬೇಕು ಅಂದರೆ ಸಾಧಕ ಹೇಗಿರಬೇಕು ಅಂತ ಪ್ರಶ್ನೆ. ಅದಕ್ಕೆ ದಾಸರು ಹೇಳುವಾಗ ಸಂಕ್ಷಿಪ್ತವಾದ ಒಂದು ಚಿಂತನೆ ಕ್ರಮಗಳನ್ನು ದಾಸರು ಉಲ್ಲೇಖ ಮಾಡ್ತಾ ಬಂದರು. ಒಂದು, ಊಟ ಮಾಡುವ ವ್ಯಕ್ತಿಗಳ ಒಳಗೆ ಸಂಕರ್ಷಣ ಪ್ರದ್ಯುಮ್ನರಿದ್ದಾರೆ. ಊಟ ಮಾಡುವ ಪದಾರ್ಥದ ಒಳಗಡೆ ನಾರಾಯಣ ಅನಿರುದ್ಧ ರೂಪ, ಮಧ್ಯದಲ್ಲಿ ಸ್ಪೇಸ್ ಇದೆ, ಅಂದರೆ ಎಲೆಯಿಂದ ಬಾಯಿ ತನಕ ಬರಲಿಕ್ಕೆ ಒಂದು ಅವಕಾಶ ಇದೆ. ಹಾಗೆ ಬಾಯಿಯ ಒಳಗೂ ಅನ್ನನಾಳದ ಒಳಗೊಂದು ಅವಕಾಶ ಇದೆ. ಈ ಅವಕಾಶ ಕೊಡುವ ಯಾರು ಅಂದರೆ ಅವನು ಪರಮಾತ್ಮ ಅಂತ ಇಷ್ಟು ವಿಷಯಗಳೆಲ್ಲ ಉಲ್ಲೇಖ ಮಾಡ್ತಾ ಹೋದರು. ಈಗ ಇಷ್ಟು ವಿಷಯವನ್ನು ಉಲ್ಲೇಖ ಮಾಡಿ ಮುಂದುವರೆದು ದಾಸರು ಕೆಲವು 5 ಕೋಶಗಳಿದೆ ಅನ್ನುವ ವಿಷಯವನ್ನು ಉಲ್ಲೇಖ ಮಾಡಿದರು. 5 ಕೋಶ ಅಂದರೆ 5 ಜಾಗಗಳು: ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂತ 5 ಕೋಶ ಇದೆ ಅಂತ ದಾಸರು ನಿರೂಪಣೆ ಮಾಡಿದರು. ಮುಂದುವರೆದು ಆ ಕೋಶದ ಒಳಗೆ ಪರಮಾತ್ಮ ಯಾವ್ಯಾವ ರೂಪದ ಸನ್ನಿಧಾನ ಇದೆ ಅನ್ನುವ ವಿಷಯವನ್ನು ಯಥಾಶಕ್ತಿ ನಿರೂಪಣೆ ಮಾಡ್ತಾ ಹೋಗ್ತಾರೆ. 5125 ನಾರಾಯಣನ ರೂಪವ ಧರಿಸಿಕೊಂಡನು ದಿನದಿ ಆನಂದಮಯ ನೆನಿಪ. 5 ಲಕ್ಷದ ಮೇಲೆ 85,400 ಶತಗಳ 5 ಕೋಶಾತ್ಮಕ ವಿರಿಂಚಾಂಡದಳು ತುಂಬಿಹನು. ನಾರಾಯಣ ಅಂದರೆ ನಾರಾಯಣ ರೂಪ ಪರಮಾತ್ಮ 5,125 ರೂಪಗಳನ್ನು ಅನುದಿನದಿ ಪ್ರತಿದಿನವೂ ಕೂಡ ಧರಿಸಿಕೊಂಡು ತಾನು ಧಾರಣೆ ಮಾಡಿಕೊಂಡಿರ್ತಾನೆ. ಆನಂದಮಯ ಅನ್ನೋ ಕೋಶದಲ್ಲಿದ್ದು, ಆನಂದಮಯ ಕೋಶ ಅಂದರೆ ಒಂದು ಭಾಗ, ಒಂದು ರೂಮಿನ ಒಳಗೆ, ಒಂದು ಮನೆಯ ಒಳಗೆ ಒಂದು ರೂಮ್ ಇದ್ದ ಹಾಗೆ, ದೇಹವೆಂಬ ಮನೆಯ ಒಳಗಿನ ರೂಮ್, ಒಂದು ಕೊಠಡಿ ಅಂದರೆ ಯಾವುದು? ಆನಂದಮಯ ಕೋಶ ಅಂತ ಲೆಕ್ಕ. ಆನಂದಮಯ ಕೋಶದ ಒಳಗಿದ್ದು ಆನಂದಮಯ ಎಂಬ ಹೆಸರಿನಿಂದ ಏನಿಪ್ಪ ಅಂದರೆ ಹೇಳಲ್ಪಡ್ತಾನೆ, ಕರೆಸುವನು. ಹೀಗೆ ಒಟ್ಟು 5 ಕೋಶದಲ್ಲಿ ಎಷ್ಟು ರೂಪ ಇದೆ ಅಂತ ಒಟ್ಟು ಸಂಖ್ಯೆ ಹೇಳ್ತಾರೆ. ಹೀಗೆ 5 ಕೋಶಾತ್ಮಕನು ಅಂತ ಹೇಳೋದ್ರಿಂದಾಗಿ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ 5 ಕೋಶದ ಒಳಗೆ 5 ಲಕ್ಷದ ಮೇಲೆ 85,400 5,85,400 ರೂಪಗಳಿಂದಾಗಿ ವಿರಿಂಚಾಂಡದಳು ಅಂದರೆ ಬ್ರಹ್ಮಾಂಡದಲ್ಲಿ ತುಂಬಿಹನು ಪರಮಾತ್ಮ ವ್ಯಾಪಿಸಿದ್ದಾನೆ. ಬಹಳ ಅದ್ಭುತವಾದ ಒಂದು ಅಂಶವನ್ನು ಇಲ್ಲಿ ದಾಸರು ನಮಗೆ ಉಲ್ಲೇಖ ಮಾಡ್ತಾ ಇದ್ದಾರೆ. ಇದರ ಅಭಿಪ್ರಾಯ ಏನು ಅಂತ ನಾವೀಗ ಅರ್ಥ ಮಾಡಿಕೊಳ್ತಾ ಹೋಗೋಣ. ಒಂದು ಅಭಿಪ್ರಾಯ ನಾವು ಅರ್ಥ ಮಾಡಿಕೊಳ್ಬೇಕು. ಈ ಕೋಶದ ಒಳಗೆ ದೇವರ ಚಿಂತನೆ ಹೇಳುವಾಗ ಆನಂದಮಯ ಕೋಶ ಅಂತಿದೆ. ಗ್ರೂಪಲ್ಲಿ ಒಂದು PDF ಕಳಿಸಿದ್ದೀನಿ, ಅದನ್ನು ನೋಡ್ಕೊಳ್ತಾ ಹೋದರೆ ಸಂಖ್ಯೆ ಅನ್ನೋದು ಬಹಳ ಸ್ಪಷ್ಟ ಆಗುತ್ತೆ. ಗ್ರೂಪಲ್ಲಿ ಒಂದು ಫೋಟೋ ಇದೆ, 131ನೇ ಪುಟ. ಅಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ನಾರಾಯಣ ರೂಪ ಪರಮಾತ್ಮ ಅವನು ಆನಂದಮಯ ಕೋಶದ ಒಳಗಿರ್ತಾನೆ. ಅವನಿಗೆ ಆನಂದಮಯ ಅಂತ ಹೆಸರು. ಏನು ಮಾಡ್ತಾನೆ? ಆನಂದ ಕೊಡ್ತಾನೆ. ನಮಗೆಲ್ಲ ಊಟ ಆದರೆ ಭಾಳ ಖುಷಿಯಾಗುತ್ತೆ. ನಾವು ಸುಮ್ಮನೆ ಹಾಗೆ ಖುಷಿಯಾಗಿ ಬಿಡ್ತೇವೆ, ಅದನ್ನು ಮರೆತು ಹೋಗ್ತೇವೆ. ನಾರಾಯಣಾಯ ನಮಃ ಅಂತ ಸ್ಮರಣೆ ಮಾಡಬೇಕಂತೆ. ಊಟ ಆದಮೇಲೆ ನಮ್ಗೆ ಖುಷಿಯಾಗುತ್ತೋ, ಖುಷಿ ಆದದ್ದು ಹೇಗೆ ಅಂದರೆ
ನಾರಾಯಣನಿಂದಾಗಿ ನಮಗೆ ಖುಷಿಯಾಗಿದೆ ಅಂತ ಹೀಗೆ ಚಿಂತನೆ ಮಾಡ್ತಾ ನಾವು ದೇವರ ಸ್ಮರಣೆ ಆ ಕಾಲಕ್ಕೆ ಮಾಡಬೇಕಂತ ಅದು ಬಹಳ ಒಳ್ಳೆಯ ಫಲ ಕೊಡುತ್ತದೆ. ಎಷ್ಟು ರೂಪದಿಂದಿದ್ದಾನೆ ಅಂದರೆ 5125 ರೂಪಗಳಿಂದ ನಾರಾಯಣ ಇದ್ದಾನೆ ಅಂತ ವಿಚಾರ ಬಂತು. ಈ ಸಂಖ್ಯೆ ಲೆಕ್ಕ ಹಾಕೋ ಕ್ರಮ ಏನು ಅಂದರೆ, ದಾಸರ ಒಂದು ಶೈಲಿ ಹೀಗೆ, 32 ಸಂಧಿ ಆಗೋ ತನಕನೂ ಕೂಡ ಹೆಸರನ್ನು ಹೇಳಿ ಅದರಿಂದ ಒಂದು ಸಂಖ್ಯೆ ಸಿಗುತ್ತೆ, ಅದನ್ನು ಒಂದು ಟೋಟಲ್ ಸಂಖ್ಯೆಯಾಗಿ ಇಟ್ಕೊಳ್ತಾರೆ. ಸಂಖ್ಯೆಯನ್ನು ಲೆಕ್ಕ ಹಾಕೋ ಒಂದು ಕ್ರಮ ಇದೆ. ನಾವು ಅಕ್ಷರಮಾಲೆ ತೊಗೊಂಡ್ರೆ 51 ಅಕ್ಷರ ಅಂತ ಇಟ್ಕೊಂಡ್ರೆ ಅಕಾರದಿಂದ ಅಹಾ ತನಕ ಆ ಅಂದರೆ 1, ಆ ಅಂದರೆ 2, ಹೀಗೆ ಕ್ರಮದಲ್ಲಿ ಬರ್ತಾ ಹೋಗುತ್ತೆ. ಕವರ್ಗ, ಪವರ್ಗ, ಚವರ್ಗ, ಟವರ್ಗ, ತವರ್ಗ, ಕಕ್ಕ ಗಗ ಅಂದರೆ 1, 2, 3, 4, 5 ಹೀಗೆ 5 ವರ್ಗದ ಒಂದೊಂದು ಸಂಖ್ಯೆ ಒಂದೊಂದು ಅಕ್ಷರ ಒಂದೊಂದು ಸಂಖ್ಯೆನ ಹೇಳುತ್ತೆ. 1 ರಿಂದ 5 ಅಂತ ಸಂಖ್ಯೆನ ಹೇಳಲಿಕ್ಕೆ ಇಷ್ಟು ಶಬ್ದ ಬಳಸ್ತಾರೆ. ಯಾರ ಲಾಭ ಅದು 1, 2, 3, 4 ಅಂತ ಹೀಗೆ ಸಂಖ್ಯೆ ಹೇಳ್ತಾ ಹೋಗಬೇಕು. ಅಲ್ಲಿ ವಿಶೇಷಾಂಶಗಳನ್ನು ಕಡೆಯಲ್ಲಿ ನೀವು ಗಮನಿಸ್ಬೋದು. ನಾರಾಯಣ ಅಂತ ಶಬ್ದ ಇದೆ. ಇದರಿಂದ ಎಷ್ಟು ಸಂಖ್ಯೆ ಸಿಗಬೇಕು ನಮಗೆ ಅಂದರೆ 5125 ಅನ್ನೋ ಸಂಖ್ಯೆ ಸಿಗಬೇಕು. ಹೇಗೆ ಸಿಗುತ್ತೆ ಪ್ರಶ್ನೆ. ನಾ ಅಂದರೆ ತಾತ ದಾದಾನ, ಅದು ನಾ ಅನ್ನೋದು 5 ಅನ್ನೋ ಸಂಖ್ಯೆ ಹೇಳುತ್ತೆ. ಯಾರ ಅದು 2ನೇ ಅಕ್ಷರ ಆದ್ದರಿಂದ ರಾ ಅಂದರೆ 2 ಅಂತ ಲೆಕ್ಕ, ಯಾ ಅಂದರೆ 1, ನಾ ಅಂದರೆ 5. ಒಟ್ಟು ಎಷ್ಟಾಯಿತು? 5215 ಆಯಿತು. ಆದರೆ ಒಂದು ನಿಯಮ ಏನು ಅಂದರೆ, ಸಂಖ್ಯೆ ಒಟ್ಟುಗೂಡಿಸಿದಾಗ ಸಂಖ್ಯಾನ ವಾಮತೋ ಗತಿ, ಅಂದರೆ ನಾವು ಓದುವಾಗ ಎಡಬದಿಯಿಂದ ಸಂಖ್ಯೆಯನ್ನು ಇಟ್ಕೊಳ್ಬೇಕಾಗುತ್ತೆ. ನಾವೀಗ ಬಲಬದಿಯಿಂದ ಓದಿದರೆ 5215. ನಾವು ಇದನ್ನು ಉಲ್ಟಾ ಇಟ್ಕೊಂಡ್ರೆ ಸಂಖ್ಯೆ ಯಾವತ್ತು ವಾಮತೋ ಗತಿ ಅಂದರೆ ಹೇಗೆ ಸಂಖ್ಯೆ ಬರುತ್ತೀವೋ ಅದಕ್ಕೆ ವಿಪರೀತವಾಗಿ ಇಟ್ಕೊಳ್ಬೇಕು, ಅಂದರೆ ಉಲ್ಟಾ ಮಾಡಬೇಕು. ಅಂದರೆ 5125 ರೂಪಗಳಿಂದ ಆನಂದಮಯ ಕೋಶದಲ್ಲಿ ಪರಮಾತ್ಮ ಇದ್ದಾನೆ. ಸರಿ, ಹಾಗಾದರೆ ಒಟ್ಟು 5 ಕೋಶದಲ್ಲಿರುವ ಪರಮಾತ್ಮನ ರೂಪಗಳೆಷ್ಟು ಅಂದರೆ ಒಂದು ಪಟ್ಟಿ ಕೊಟ್ಟರು. 5,85,400 ಬಹಳ ದೊಡ್ಡ ಪಟ್ಟಿ ಕೊಟ್ಟುಬಿಟ್ರು. ಇದು ಹೇಗೆ ಅರ್ಥ ಮಾಡಿಕೊಳ್ಬೇಕು ಅಂತ ಗೊತ್ತಾಗಲ್ಲ. ಅದಕ್ಕೆ ಒಟ್ಟು ಸಂಖ್ಯೆ ಹೇಳಿದಾಗ ಸ್ಪಷ್ಟ ಆಗುತ್ತೆ. ಅನ್ನಮಯ ಕೋಶದಲ್ಲಿ ಅನಿರುದ್ಧ 8,255, ಪ್ರಾಣಮಯ ಕೋಶದಲ್ಲಿ ಪ್ರದ್ಯುಮ್ನ 5,543, ಮನೋಮಯ ಕೋಶದಲ್ಲಿ ಸಂಕರ್ಷಣ 5,62,107, ವಿಜ್ಞಾನಮಯ ಕೋಶದಲ್ಲಿ ವಾಸುದೇವ 4,374, ಆನಂದಮಯ ಕೋಶದಲ್ಲಿ ನಾರಾಯಣ 5,125. ಒಟ್ಟು ಮಾಡಿದರೆ 5,85,400 ರೂಪಗಳಿಂದ ಪರಮಾತ್ಮ ಅಲ್ಲಿದ್ದಾನೆ ಅಂತ ಹೀಗೆ ಅನುಸಂಧಾನ ಮಾಡಬೇಕಂತ. ಹಾಗೆ ಈ ದೇಹದ ಒಳಗೆ 5 ರೂಪ, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ. ಈ 5 ರೂಪದಿಂದ ಏನೇನು ಮಾಡ್ತಾನೆ ಸ್ಪಷ್ಟ. ಒಮ್ಮೆ ಅನಿರುದ್ಧ ರೂಪದಿಂದ ಹಸಿವೆ ಹುಟ್ಟಿಸ್ತಾನೆ, ಪ್ರದ್ಯುಮ್ನ ರೂಪದಿಂದ ಅಡಿಗೆ ಏನು ಮಾಡಬೇಕು ಅಂತ ಮಾನಸಿಕ ವ್ಯಾಪಾರ ಚಿಂತನೆ ಉಂಟು ಮಾಡಿಸ್ತಾನೆ, ಸಂಕರ್ಷಣ ರೂಪದಿಂದ ಪ್ರಯತ್ನ ಮಾಡಿಸ್ತಾನೆ, ವಾಸುದೇವ ರೂಪದಿಂದ ಒಳಗಿದ್ದು ಜೀರ್ಣ ಮಾಡ್ತಾನೆ, ಅನಂತರ ನಾರಾಯಣ ರೂಪದಿಂದ ಒಳ್ಳೆಯ ಸುಖ ಕೊಡ್ತಾನೆ. ಹೀಗೆ 5 ರೂಪಗಳ ಒಂದು ಚಿಂತನೆಯಿಂದಾಗಿ ಒಮ್ಮೆ ಭೋಜನ ನಮಗೆ ಖುಷಿ ಕೊಡಲಿಕ್ಕೆ ಸಾಧ್ಯ ಉಂಟು. ಪರಮಾತ್ಮನಿಗೆ ವಿರಿಂಚಿ ಅಂತಾರೆ. ಯಾಕೇನು ಜಗತ್ತಿನ ಸೃಷ್ಟಿ ಮಾಡಿದ್ದಾನೆ ಅನ್ನೋ ಕಾರಣಕ್ಕೆ ಅವನಿಗೆ ವಿರಿಂಚಿ ಅನ್ನೋ ಹೆಸರು ಅತ್ಯಂತ ಸಾರ್ಥಕ. ಈಗ ಇಲ್ಲಿ ಪ್ರಶ್ನೋತ್ತರ ಗಮನಿಸೋದು ಅಂದರೆ 3 ಪದ್ಯಗಳು ಹಾಗೆ ಎಷ್ಟು ರೂಪಗಳಿದೆ ಅಂತ ಅಷ್ಟೇ ಸಂಖ್ಯೆಯನ್ನು ಹೇಳ್ತಾ ಆಗುವಂತಹ ಪದ್ಯಗಳು, ಹೆಚ್ಚು ವಿಶೇಷಾಂಶಗಳೇನು ಇದರಲ್ಲಿಲ್ಲ. ಆದರೆ ಒಂದು ಗಮನಿಸ್ಬೇಕು ನಾವೇನು ಅಂದರೆ, ಇಷ್ಟೆಲ್ಲ ಚಿಂತನೆ ಮಾಡುವ ಸಮಯ ಪುರುಸೊತ್ತಿಲ್ಲ ಅಂದರೆ ಎಷ್ಟು ಸ್ಮರಣೆ ಮಾಡಬೇಕು? ದಾಸರೇ ಹೇಳಿಬಿಟ್ಟು ಒಂದು 7 ದೇವರ ರೂಪಗಳನ್ನು ಸ್ಮರಣೆ ಮಾಡಿದ್ರು ಸಾಕು. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಅಂತ ಹೇಳಿ ಪ್ರತಿ ಒಂದು ತುತ್ತನ್ನು ತೆಗೆದುಕೊಳ್ಳುವಾಗ ಗೋವಿಂದ, ನಾರಾಯಣ ಅಂತ ಸ್ಮರಣೆ ಮಾಡ್ತಾ ಆ ಕೈಯಲ್ಲಿರುವ ತುತ್ತು ಬಾಯಿ ಒಳಗೆ ಹೋದ ಕೂಡಲೇ ಏನು ಚಿಂತನೆ ಬರಬೇಕು ಅಂದರೆ, ಈ ತುತ್ತಿನ ಒಳಗೆ ಪರಮಾತ್ಮನ 72,000 ರೂಪಗಳಿದೆ, ಅದು 72,000 ನಾಡಿಗಳಿಗೆ ಹೋಗಿ ಸೇರುತ್ತೆ ಅಂತ ಇಷ್ಟು ಅನುಸಂಧಾನಕ್ಕೆ ಬಂದರೂ ಸಾಕತ್ತೆ, ಭೋಜನ ಮಾಡಿದರೆ ಪುಣ್ಯ ಬರುತ್ತೆ ಅಂತ. ಇದು ಸಂಕ್ಷಿಪ್ತ ಅನುಸಂಧಾನದ ಒಂದು ಕ್ರಮ. ಪ್ರಶ್ನೋತ್ತರ ಗಮನಿಸೋದು ಅಂದರೆ, ನಾರಾಯಣ ಎಷ್ಟು ರೂಪದಿಂದ
ಎಷ್ಟು ಕೋಶದಲ್ಲಿದ್ದಾನೆ ಅಂತ ಪ್ರಶ್ನೆ. ಅದಕ್ಕೆ 5125 ರೂಪದಿಂದ ಆನಂದಮಯ ಕೋಶದಲ್ಲಿದ್ದಾನೆ. ಒಟ್ಟು ಪರಮಾತ್ಮ ರೂಪಗಳ ಸಂಖ್ಯೆ ಎಷ್ಟು ಅಂದರೆ 5,85,400 ಅಂತ ಇಟ್ಕೊಳ್ಬೇಕು. ಇಷ್ಟು ಈ ಪದ್ಯಕ್ಕೆ ಸಂಬಂಧಪಟ್ಟ ಅಭಿಪ್ರಾಯ. ಈಗ ಮುಂದಿನ ಪದ್ಯಕ್ಕೆ ಹೋಗೋಣ. 101 ಸ್ವರೂಪದಿಂ ಶಾಂತಿ ರಮಣತಾನನ್ನ ನೆನಿಪೈ 100 ಮೇಲೆ 3+10 ಪ್ರಾಣಾಖ್ಯ ಪ್ರದ್ಯುಮ್ನ ತೋರುತಿಹನೈವತ್ತು 5 ವಿಕಾರ ಮನದೊಳು ಸಂಕರ್ಷಣೈ 100 ಚತುರಾಶೀತಿ ವಿಜ್ಞಾನಾತ್ಮ ವಿಶ್ವಾಖ್ಯ. ಶಾಂತಿ ರಮಣ ಅಂದರೆ ಶಾಂತಿ ಗಂಡನಾದ ಅನಿರುದ್ಧ. 101 ಅಂದರೆ ಸ್ವರೂಪದಿಂ ಅಂದರೆ ಯಾವುದೇ ದೋಷ ಇರದ ತನ್ನದೇ 101 ರೂಪಗಳಿಂದ ತಾನನ್ನ ನೆನಪ ಅನ್ನಮಯ ಕೋಶದಲ್ಲಿ ಅನ್ನ ಎಂಬ ಹೆಸರಿನಿಂದಿದ್ದಾನೆ ಪರಮಾತ್ಮ. ಹಾಗೆ ಪ್ರದ್ಯುಮ್ನ ಪತಿಯಾದ ಕೃತಿಗಂಡನಾದ ಪ್ರದ್ಯುಮ್ನ ರೂಪಿ ಪರಮಾತ್ಮ 500 ಮೇಲ್ನೂರಧಿಕ ಅಂದರೆ 5,513 ರೂಪಗಳಿಂದಾಗಿ ಎಲ್ಲಿದ್ದಾನೆ ಪರಮಾತ್ಮ ಅಂತಂದರೆ ಪ್ರಾಣಾಖ್ಯ ಪ್ರಾಣ ಎಂಬ ಹೆಸರಿನಿಂದಾಗಿ ಪ್ರಾಣಮಯ ಕೋಶದಲ್ಲಿದ್ದಾನೆ. ಸಂಕರ್ಷಣ ದಯಾಪತಿಯಾದ ಸಂಕರ್ಷಣ 55 ರೂಪಗಳಿಂದ ವಿಕಾರ ಮನೋದಳು ಮನೋಮಯ ಕೋಶದಲ್ಲಿ ಮನ ಎಂಬ ಹೆಸರಿನಿಂದ ಪರಮಾತ್ಮ ಇದ್ದಾನಂತೆ. ಇನ್ನು ವಿಶ್ವಾಖ್ಯ ವಿಶ್ವ ಎಂಬ ಹೆಸರಿನ ಪರಮಾತ್ಮ ಅವನು ಎಷ್ಟು ರೂಪನಿದ್ದಾನೆ? 500 ಚತುರಾಶೀತಿ 584 ರೂಪಗಳಿಂದ ವಿಜ್ಞಾನಾತ್ಮ ವಿಜ್ಞಾನಮಯ ಕೋಶದಲ್ಲಿದ್ದು ವಿಜ್ಞಾನ ಅಂತ ಹೆಸರಿಂದ ಹೇಳಲ್ಪಡ್ತಾನೆ. ಇದು ಪರಮಾತ್ಮನ ಒಂದು ರೂಪಗಳಿಗೆ ಸಂಬಂಧಪಟ್ಟ ಒಂದು ಅದ್ಭುತವಾದ ವ್ಯಾಪ್ತಿ ಚಿಂತನೆ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ನಮ್ಮಲ್ಲಿ ಅನ್ನಮಯ ಕೋಶ ಇದೆ. ಆ ಅನ್ನಮಯ ಕೋಶದ ಒಳಗೆ ಪರಮಾತ್ಮನ ಅನ್ನ ಅನ್ನೋ ಹೆಸರಿನ 101 ರೂಪಗಳಿದೆ. ಪ್ರಾಣಮಯ ಕೋಶ ಅಲ್ಲಿ ಪ್ರದ್ಯುಮ್ನ ಅವನಿಗೆ ಪ್ರಾಣ ಅಂತ ಹೆಸರು. ಅವನು 513 ರೂಪದಿಂದ ಆ ಪ್ರಾಣಮಯ ಕೋಶದಲ್ಲಿದ್ದಾನೆ. ಸಂಕರ್ಷಣ ಮನೋಮಯ ಕೋಶದಲ್ಲಿದ್ದಾನೆ. ಅವನಿಗೆ ಮನ ಅಂತ ಹೆಸರು. 55 ರೂಪಗಳಿಂದಿದ್ದಾನೆ. ವಿಶ್ವನಾಮಕ ಪರಮಾತ್ಮ ವಿಶ್ವನ ಅಂತ ಹೆಸರಿನ ವಾಸುದೇವ ಅವನು ವಿಜ್ಞಾನಮಯ ಕೋಶ. ಇಲ್ಲ ಕೋಶ ಶಬ್ದಕ್ಕೆ ಒಂದು ಪ್ರದೇಶ ಅಂತ ಅರ್ಥ ಮಾಡ್ಬೇಕು. ಶರೀರದ ಒಳಗಿನ ಒಂದು ಇಷ್ಟು ಜಾಗಕ್ಕೆ ಒಂದು 30-40 ಸೈಟ್ ಅಂತ ಹೇಳುವ ಹಾಗೆ ಒಂದಿಷ್ಟು ಭಾಗಕ್ಕೆ ಕೋಶಗಳು ಅಂತ ಕರೀತಾರೆ. ಅದಕ್ಕೆ ವಾಸುದೇವ ತಾನು ಅಭಿಮಾನಿ. 584 ರೂಪಗಳಿಂದ ವಿಜ್ಞಾನ ಎಂಬ ಹೆಸರಿನಿಂದಾಗಿ ಅವನೆಲ್ಲ ಕಡೆ ಇದ್ದಾನೆ ಅಂತ ಇದರ ಅಭಿಪ್ರಾಯ. ಇಲ್ಲೂ ಕೂಡ ಹೆಸರಿನ ಮೂಲಕ ಸಂಖ್ಯೆಯನ್ನು ತೋರಿಸುವ ಉದ್ದೇಶ ಇದೆ. PDF ಅಲ್ಲಿ 2ನೇ ಪುಟ ಗಮನಿಸಿದ್ರೆ 132 ಪುಟ ಗಮನಿಸಿದ್ರೆ ಅಲ್ಲಿ ಸಂಖ್ಯೆ ಕೊಟ್ಟಿದ್ದಾರೆ. ಈಗ ಅನ್ನದಲ್ಲಿರುವ ರೂಪ ಎಷ್ಟು? 101 ಅಂತಂದರು. ಅನ್ನದಲ್ಲಿರುವ ರೂಪ ಅಂದರೆ ಅನ್ನಮಯ ಕೋಶದ ಒಳಗಿರುವ ಪರಮಾತ್ಮನ ರೂಪ ಎಷ್ಟು? 101. ಹೇಗೆ? ಅಲ್ಲಿ ಒಟ್ಟು 3 ಅಕ್ಷರ ಇದೆ ವಿಚಾರ ಮಾಡಿದರೆ. ಒಂದು ಅಕಾರ, ನಕಾರಕ್ಕೆ ನಕಾರ ಒತ್ತು. ಆ ಅಂದರೆ 1, ನ ಪ್ಲಸ್ ನ 5 + 10 ಆಯಿತು. ಹೀಗೆ ಅದನ್ನು ಒಟ್ಟು 110 ಅಂತ ಆಯಿತು. ಆಚೆ ಏನು ಮಾಡಿದರೆ 101 ರೂಪದಲ್ಲಿ ಪರಮಾತ್ಮ ಇದ್ದಾನೆ. ಪ್ರಾಣನ ಒಳಗೆ ಪ್ರಾಣ ಅನ್ನೋ ಹೆಸರನ್ನೇ ಗಮನಿಸಿದಾಗ 513 ಅನ್ನೋ ಸಂಖ್ಯೆ ಲಾಭ ಆಗುತ್ತೆ. ಹೇಗಪ್ಪ ಆಗುತ್ತೆ? ನಾವು ಸರಿಯಾಗಿ ವಿಚಾರ ಮಾಡ್ತಾ ಹೋದರೆ ಪ್ರ ಅಂದರೆ ಪ + ರ. ಪ ಅಂದರೆ 1, ಯಾಕೆಂದರೆ ಅದು ಪವರ್ಗ ಮೊದಲನೇ ಅಕ್ಷರ ಆದ್ದರಿಂದ ಪ ಅಂದರೆ 1. ಹಾಗೆ ರ ಅಂದರೆ 2, 1 + 2 3 ಅಂತ ಆಯಿತು. ಪ್ರಾಣ ಅಂತಿದೆ, ಅಕಾರ ಇದೆ. ಪ + ರ + ಆ + ನ ಅಂದರೆ 1 ಅಂತ ಲೆಕ್ಕ. ನ ಅಂದರೆ ವರ್ಗ 5, 5ನೇದು. ಒಟ್ಟು ಎಷ್ಟು ರೂಪಗಳಾಯಿತು? 315. ಇದನ್ನು ಆಚೆ ಬದಿಯಿಂದ ಓದಿದ್ರೆ 513 ಅನ್ನುವ ಸಂಖ್ಯೆ ಸಿಕ್ತು. ಇನ್ನು ವಿಜ್ಞಾನಮಯ ಕೋಶದಲ್ಲಿ ಪರಮಾತ್ಮನ ವಿಶ್ವ ಅನ್ನೋ ಹೆಸರಿನ ವಾಸುದೇವ ಇದ್ದಾನೆ. ಎಷ್ಟು ರೂಪಗಳಿಂದ? 584. ಹೀಗೆ ವಿಜ್ಞಾನ ಅಂತಿದೆ. ವಿ + ವಿ ಅಂದರೆ 4. ಜಾನ್ಯ ಅಲ್ಲಿ ವಿಜ್ಞಾನ ಅಂದರೆ ಜಾನ್ಯ ಸೇರಿ ಜ್ಞಾ ಅಂತಾಗಿದೆ. ವಿ ಅಂದರೆ 4, ಜ ಅಂದರೆ 3, ನ್ಯ ಅಂದರೆ 5, ನ ಅಂದರೆ ಒಟ್ಟು 8 ಸಂಖ್ಯೆ ಬಂತು. ನ ಅಂದರೆ 5, 485. ಇದನ್ನು ನಾವು ಆಚೆ ಬದಿಯಿಂದ ಓದಿದ್ರೆ 584 ಸಂಖ್ಯೆ ಆಯಿತು. ಕಟ್ಟಕಡೆಯ ರೂಪ ಮನ
ಮನೋಮಯ ಕೋಶದಲ್ಲಿರುವ ರೂಪ ವಾಸುದೇವ. ಅವನಿಗೆ ಏನೊಂದು ಕರೀತಾರೆ ಅಂತಂದರೆ, ಇಲ್ಲಿ ವಾಸುದೇವ ಅಲ್ಲ, ಮನೋಮಯ ಕೋಶದಲ್ಲಿ ರೂಪ ಯಾವುದು ಅಂದರೆ ಸಂಕರ್ಷಣ ಇದ್ದಾನೆ. ಅವನಿಗೆ ಮನ ಅಂತ ಹೆಸರು. ಮ ಅಂದರೆ 5, ನ ಅಂದರೆ 5, ಒಟ್ಟು 55 ರೂಪಗಳಿಂದ ಪರಮಾತ್ಮನ ಸನ್ನಿಧಾನ ಇಲ್ಲೆಲ್ಲ ಇದೆ ಅನ್ನೋದು ಸ್ಪಷ್ಟ. ಪ್ರಶ್ನೋತ್ತರ. ಅನ್ನಮಯ ಕೋಶದಲ್ಲಿ ಯಾರು ಎಷ್ಟು ರೂಪದಿಂದಿದ್ದಾರೆ ಅಂದರೆ ಅನಿರುದ್ಧ 101 ರೂಪದಿಂದ ಅನ್ನ ಎಂಬ ಹೆಸರಿನಿದ್ದಾನೆ. ಪ್ರಾಣಮಯ ಕೋಶದಲ್ಲಿ ಯಾರು ಎಷ್ಟು ರೂಪದಿಂದಿದ್ದಾರೆ ಅಂದರೆ ಪ್ರದ್ಯುಮ್ನ ಪ್ರಾಣಮಯ ಕೋಶದಲ್ಲಿ 513 ರೂಪಗಳಿಂದಿದ್ದಾನೆ. ಮನೋಮಯ ಕೋಶದಲ್ಲಿ ಯಾರು ಎಷ್ಟು ರೂಪದಿಂದಿದ್ದಾರೆ ಅಂದರೆ ಸಂಕರ್ಷಣ 55 ರೂಪಗಳಿಂದಿದ್ದಾನೆ, ಅವನಿಗೆ ಮನ ಅಂತ ಹೆಸರು. ವಿಜ್ಞಾನಮಯ ಕೋಶದಲ್ಲಿ ಯಾರು ಎಷ್ಟು ರೂಪಗಳಿಂದಿದ್ದಾರೆ ಅಂದರೆ ಪರಮಾತ್ಮನ ವಿರೋಧಿಗಳಲ್ಲ, ವಾಸುದೇವನೇ 584 ರೂಪದಿಂದಿದ್ದಾನೆ, ಅವನಿಗೆ ವಿಜ್ಞಾನ ಅಂತ ಹೆಸರು ಅಂತ ಈ ಪದ್ಯಕ್ಕೆ ಸಂಬಂಧಪಟ್ಟ ಅಭಿಪ್ರಾಯ. ಮುಂದಿನ ಪದ್ಯ ಬಹಳ ಸರಳ ಇದೆ. 3000 ಮೇಲಿರಧಿಕ ರೂಪಗಳ ಧರಿಸಿ ಶರೀರದೊಳಗಾನಂದಮಯ ನಾರಾಯಣ ಸ್ವಯನು 2305 ಸ್ವರೂಪದಿಂದಲೇ ಆರತೀಶನವಿಪ್ಪನವನೆ ನವನೀತಸ್ಥಗಿರ್ತದಂತೆ. ನಾರಾಯಣಾಹ್ವಯನು ಅಂದರೆ ನಾರಾಯಣ ಎಂಬ ಹೆಸರಿನ ಪರಮಾತ್ಮನು 3000 ಮೇಲಿರಧಿಕ ರೂಪಗಳ 3052 ರೂಪಗಳನ್ನು ಧರಿಸಿ ಎಂದು ತಾನು ಧಾರಣೆ ಮಾಡಿ ಶರೀರದೊಳಗೆ ಅಂದರೆ ಸ್ಥೂಲ ದೇಹದಲ್ಲಿ ಆನಂದಮಯ ಕೋಶದಲ್ಲಿ ನೆಲೆಸಿರುವ ಆನಂದಮಯ ಎಂಬ ಹೆಸರಿನಿಂದಾಗಿ ಇದ್ದಾನೆ. ಭಾರತೀಶನಳು ಹಾಗೆ ಭಾರತೀಪತಿಯಾದ ವಾಯುದೇವರಲ್ಲಿ ಈ 2305 4355 ರೂಪಗಳಿಂದ 5 ಸ್ವರೂಪದಿಂದ ಒಳ್ಳೆಯ ದೋಷವಿರದ ರೂಪಗಳಿಂದಾಗಿ ನವನೀತಸ್ಥ ಬೆಣ್ಣೆಯಲ್ಲಿರುವ ಘೃತದಂತೆ ತುಪ್ಪದ ಹಾಗೆ ಇಪ್ಪ ಇದ್ದಾನೆ. ಬಹಳ ಸ್ವಾರಸ್ಯ ಇದೆ ಈ ಪದ್ಯದಲ್ಲಿ. ಪರಮಾತ್ಮ ಆನಂದಮಯ ಕೋಶದಲ್ಲಿ ನಾರಾಯಣ ಎಂಬ ಹೆಸರಿನಿಂದಿದ್ದಾನೆ. ಎಷ್ಟು ರೂಪಗಳು ಅಂದರೆ 3052 ರೂಪಗಳಿಂದ ಇದ್ದಾನೆ. ಒಟ್ಟು ಆನಂದಮಯ ಅಂದರೆ ಆನಂದ ಅಂತಿದೆ. ಆ ಅಂದರೆ 2, ನಮ್ಮಂದರೆ 5, ಇನ್ನೊಂದು 0 ಅನುಸ್ವಾರ ಅನ್ನೋದು 0 ಅನ್ನೋದು 0 ಸಂಖ್ಯೆ ತೆಗೆದುಕೊಳ್ತಾರೆ. ಅದರಿಂದ ಒಟ್ಟು 2503 ಆಯಿತು. ಅದನ್ನು ಆಚೆ ಮಾಡಿದರೆ 3052. ಒಟ್ಟು 5ರಲ್ಲೂ ಸೇರಿ ಎಷ್ಟು ರೂಪದಿಂದಿದ್ದಾನೆ? ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. 5ರಲ್ಲೂ ಪರಮಾತ್ಮನ ಒಟ್ಟಾರೆ ಎಷ್ಟು ರೂಪ ಇದೆ ಅಂದರೆ 4305. ಅದು ಹೇಗೆ ಅಂತ ಲೆಕ್ಕ ಹಾಕಿದರೆ ಅನಿರುದ್ಧ 101, ಪ್ರಾಣಮಯ ಕೋಶದಲ್ಲಿ ಪ್ರದ್ಯುಮ್ನ 513, PDF ಅಲ್ಲಿ ವಾಟ್ಸಪ್ಪಲ್ಲಿ 3ನೇ ಪೇಜು 133 ಪೇಜಲ್ಲಿ ಗಮನಿಸ್ಬೋದು. ಮನೋಮಯ ಕೋಶದಲ್ಲಿ ಸಂಕರ್ಷಣ 55, ವಿಜ್ಞಾನಮಯ ಕೋಶದಲ್ಲಿ ವಾಸುದೇವ 84, ಆನಂದಮಯ ಕೋಶದಲ್ಲಿ ನಾರಾಯಣ 3052. ಒಟ್ಟು ಎಷ್ಟಾಯಿತು ಅಂದರೆ 4305 ರೂಪದಿಂದ ಪರಮಾತ್ಮ ತುಂಬಿದ್ದಾನೆ. ಅದು ಹೇಗಿದ್ದಾನೆ ಎಂದು ಒಳ್ಳೆಯ ದೃಷ್ಟಾಂತ ಕೊಟ್ಟಿದ್ದು ದಾಸರು. ಒಂದು ಬೆಣ್ಣೆ ಒಳಗೆ ತುಪ್ಪ ಇರುವಂತೆ ಪರಮಾತ್ಮ ಇರ್ತಾನೆ. ಇದರ ಅಭಿಪ್ರಾಯ ಏನು ಅಂದರೆ ಬೆಣ್ಣೆ ಒಳಗಡೆ ತುಪ್ಪ ಇದ್ದೇ ಇರುತ್ತೆ. ಆದರೆ ನಮ್ಗೆ ಅತ್ಯಂತ ಸುಲಭವಾಗಿ ಕಾಣುತ್ತಾ? ಸುಲಭವಾಗಿ ಕಾಣೋದಿಲ್ಲ. ಕಷ್ಟಪಡಬೇಕು, ಅದನ್ನು ಉಜ್ಜಬೇಕು, ಕಾಯಿಸಬೇಕು. ಬೆಣ್ಣೆ ಒಳಗೆ ತುಪ್ಪ ಇದ್ದರೂ ಅತ್ಯಂತ ಸುಲಭವಾಗಿ ಕಾಣದೆ ಕಷ್ಟಪಟ್ಟಾಗ ಕಾಣುವಂತೆ ಪರಮಾತ್ಮ ನಮ್ಮೊಳಗೆ ಇರ್ತಾನೆ. ಅವನು ಸುಲಭವಾಗಿ ಕಾಣಲ್ಲ. ಹೀಗೆಲ್ಲ ಕಷ್ಟಪಟ್ಟು ಅವನ ಅನುಸಂಧಾನ ಮಾಡಿ ವಚನ ಮಾಡಿದಾಗ ಮಾತ್ರ ಪರಮಾತ್ಮ ನಮಗೆ ತೃಪ್ತನಾಗ್ತಾನೆ, ಅನುಗ್ರಹ ಮಾಡ್ತಾನೆ. ಸುಮ್ಮನೆ ಪರಮಾತ್ಮ ಬಂದ್ಬಿಡಪ್ಪ ಅನುಗ್ರಹ ಮಾಡಪ್ಪ ಅಂಥೇಳಿ ಅಪ್ಪ ಅಮ್ಮದನ್ನು ಕರಿವು ಹಾಕರಿದ್ರೆ ಅವನು ಬರೋದಿಲ್ಲ ಅಂತ ಒಂದು ವಿಷಯವನ್ನು ಸೂಚನೆ ಮಾಡಲಿಕ್ಕೋಸ್ಕರ ದಾಸರು ತುಪ್ಪ ಬೆಣ್ಣೆ ಒಳಗಿರುವಂತೆ ಅಂತ ಒಂದು ದೃಷ್ಟಾಂತ ಕೊಟ್ಟಿದ್ದಾರೆ. ನಾವಿಲ್ಲಿ ಅರ್ಥ ಮಾಡಿಕೊಳ್ಬಹುದು. ಸರಿ, ಆನಂದಮಯ ಕೋಶದಲ್ಲಿ ಯಾರು ಎಷ್ಟು ರೂಪದಿಂದಿದ್ದಾರೆ ಅಂದರೆ ನಾರಾಯಣ 3052 ರೂಪಗಳಿಂದಿದ್ದಾನೆ. ಅವನಿಗೆ ಆನಂದ ಅಂತ ಹೆಸರು. ವಾಯುದೇವರಲ್ಲಿ ಅಂತರ್ಗತವಾದ ಪರಮಾತ್ಮನ ರೂಪಗಳೆಷ್ಟು ಅಂತಂದರೆ 4305 ಭಗವದ್ ರೂಪಗಳು. ಇದರಿಂದಾಗಿ ಒಟ್ಟಾರೆ 5 ಕೋಶದ ಒಳಗೆ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, 5ರಲ್ಲೂ ಪ್ರಾಣದೇವರಿರ್ತಾರೆ. ಪ್ರಾಣದೇವರ ಒಳಗೆ ಪರಮಾತ್ಮ 4305 ರೂಪಗಳಿಂದಿದ್ದಾನೆ ಅಂತ. ಹೀಗೆ ಒಟ್ಟಾರೆ ಭೋಜನ ಮಾಡುವಾಗ ವಿಸ್ತಾರವಾಗಿ ದೇವರ ಚಿಂತನೆ ಏನು ಅನ್ನುವುದನ್ನು ಉಲ್ಲೇಖ ಮಾಡಿ, ಈಗ ಪ್ರಾಣದೇವರ ಕೆಲಸ ಏನು, ಯಾಕೆ ಭೋಜನಕ್ಕೆ ಉಸಿರಾಡಬೇಕು, ಉಸಿರಾಟದ ಕೆಲಸ ಏನು ಅಂತೆಲ್ಲ ಇನ್ನೂ ಅನೇಕ ಅಭಿಪ್ರಾಯದಿಂದ ಮುಂದಿನ
ಪ್ರಾಣದೇವರ ಕೆಲಸ ಏನು ಅನ್ನೋದನ್ನು ಮುಂದಿನ ಪದ್ಯಗಳಲ್ಲಿ ನಿರೂಪಣೆ ಮಾಡ್ತಾರೆ. ಅದನ್ನು ನಾಳೆ ನೋಡುವ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಪರಮಾತ್ಮನ ಪಾದಕರ್ಪಣೆ ಮಾಡೋಣ. ಇಲ್ಲಿಗೆ ಇವತ್ತಿನ ಪಾಠ ಮುಗಿಯಿತು. ಏನಾದರೂ ಸಂದೇಹಗಳಿದ್ದರೆ ಕೇಳ್ಬೋದು. ಶ್ರೀಕೃಷ್ಣ ಅರ್ಪಣ.